ಇಲ್ಲಿ ಕೇಳ್ಕೊಂಡು ಬನ್ನಿ, ಒಬ್ಬೊಬ್ಬರನ್ನ ಕೇಳಿ. ಮೋದಿ ಏನು ಹೇಳ್ತಾರೋ ಅದೇ. ಅವರು ಇಲ್ಲೇ ಒಂದು ನ್ಯಾಯ ಮಾಡ್ತಾರೆ, ಅಲ್ಲೇ ಒಂದು ನ್ಯಾಯ ಮಾಡ್ತಾರೆ. ತುಕಡ ಅನ್ನೋರ್ಗೆ ಸಪೋರ್ಟ್ ಮಾಡಿದಂತ ಮುಟ್ಟಾಳ್ರಿ ಇವರು. ದೊಡ್ಡವ್ರು ಮಾತ್ರ ಮಾಡಿದ್ರೆ ದಿವಾಳಿ ಆಗಲ್ಲ ಸರ್ಕಾರ, ಇಲ್ಲಿ ಮಾತ್ರ ಮಾಡಿದ್ರೆ ದಿವಾಳಿ ಆಗೋಗ್ಬಿಡುತ್ತಾ? ಅವ್ರು ಏನು ಹೇಳಿದ್ದು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಫಸ್ಟು ತಿಳ್ಕೊಂಬಿಟ್ಟು ಆಮೇಲೆ ಮಾತಾಡಬೇಕು. ಅವ್ರು ಏನು ಹೇಳಿದೆ ಅಂದರೆ ಇಲ್ಲಿ GST ಮತ್ತು ಇನ್ಕಮ್ ಟ್ಯಾಕ್ಸು ಇನ್ನೊಂದು ಮತ್ತೊಂದೆಲ್ಲ ಕಟ್ತಾ ಇರೋದು ನಮ್ಮ ಸ್ಟೇಟ್ಗೆ ಸರಿಯಾಗಿ ಬರ್ತಾಯಿಲ್ಲ, ಅಮೌಂಟ್ ಬರ್ತಾಯಿಲ್ಲ, ಕೊಡೋ ಅಮೌಂಟ್ ಇಲ್ಲಿ ಕೊಡ್ತಾಯಿಲ್ಲ, ಎಲ್ಲ ನಾರ್ತ್ ಕಡೆ ಕೊಡ್ತಾವ್ರೆ. ಇದೇನು ಸಪ್ರೇಟ್ ಸ್ಟೇಟು ಮಾಡೋದಕ್ಕೆ ರೆಡಿ ಇದ್ದಾರೋ ಇಲ್ಲ ಸಪ್ರೇಟು ದೇಶ ಮಾಡೋದಕ್ಕೆ ರೆಡಿ ಇರ್ತಾರೋ? ಆ ಥರ ಪ್ರಶ್ನೆ ಕೇಳಿದ್ರೆ ಇದು ಬೇರೆ ಥರನೇ TV ಚಾನಲ್ನವರಾಗಿರಲಿ, ಪೇಪರ್ನವರಾಗಿರಲಿ, ಆಮೇಲೆ ಆಪೋಸಿಷನ್ ಲೀಡ್ರ್ಗಳಾಗಲಿ ಇದನ್ನೇ ದೊಡ್ಡದು ಮಾಡಿದ್ರೆ ಯಾವ ನ್ಯಾಯ ಅಂತಾರೆ ಹೇಳಿ? ಬೇರೆ ನ್ಯಾಯ ಅಂತಲ್ಲ, ಬಟ್ ಇದನ್ನ ಮೊದಲು ಮಾತಾಡ್ಬೋದಿತ್ತು ಅವರು. ಏನು ಇಲ್ಲ ಅಂತ ಕಾಂಟ್ರವರ್ಸಿ ಮಾಡ್ಕೊತಿದ್ದಾರೆ. ಅದು ಯಾವ ಅಲ್ಲ ಮೇಡಮ್, ನಾನೇನು ಹೇಳೋದಂದರೆ ನಮ್ಮ ಸ್ಟೇಟಲ್ಲಿ 1,000 ಕೋಟಿ ಬಂದರೆ 1,000 ಕೋಟಿ ನಮ್ಗೆ ಕೊಡಬೇಕು, ಇಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕು ನಮ್ಮದು ಸ್ಟೇಟ್ಗೆ. ಅದು ಬಿಟ್ಬಿಟ್ಟು ನಮ್ಮ ಸ್ಟೇಟ್ಗೆ 500 ಕೋಟಿ ಕೊಟ್ಟರೆ ಇನ್ನೊಂದು ಸ್ಟೇಟ್ಗೆ 3,000 ಕೋಟಿ ಕೊಡ್ತಾರೆ. ನಾರ್ತ್ ಕಡೆ ಟ್ಯಾಕ್ಸೇ ಕಲೆಕ್ಷನ್ ಆಗಲ್ಲ, ನಮ್ಮ ಕಡೆ ಟ್ಯಾಕ್ಸ್ ಕಲೆಕ್ಷನ್ ಆಯ್ತೈತೆ. ಯಾವ ನ್ಯಾಯದಲ್ಲಿ ಅವರು ಹೆಂಗೆ ಮಾಡ್ತಾರೆ? ಅದು ತಪ್ಪಲ್ವಾ? ಕಟ್ತಾ ಇಲ್ಲ, ಕಮ್ಮಿ ಟ್ಯಾಕ್ಸು. ನಮ್ಮ ಕರ್ನಾಟಕ ಇದು ನಮ್ಮ ಇಂಡಿಯಾದಲ್ಲಿ 4 ಸ್ಟೇಟಿಂದ, ನಮ್ಮ ತಮಿಳ್ನಾಡು ಆಗಿರಲಿ, ಕೇರಳ ಆಗಿರಲಿ, ಆಂಧ್ರ ಆಗಿರಲಿ, ಕರ್ನಾಟಕ ಆಗಿರಲಿ ಹೈಯೆಸ್ಟು ಕಲೆಕ್ಷನ್ ಮಾಡ್ತಾರೆ. ಅವರು ಇಲ್ಲೇ ಒಂದು ನ್ಯಾಯ ಮಾಡ್ತಾರೆ, ಅಲ್ಲೇ ಒಂದು ನ್ಯಾಯ ಮಾಡ್ತಾರೆ. ಎಲ್ಲ ಹೈವೇಸು, ಆಮೇಲಿಂದ ಗುಜರಾತಲ್ಲಿ ಇದು ರೈತರದ್ದು ಈ ಮೇವುಗಾರಿಕೆ ಹಾಗೂ ಪ್ಲ್ಯಾಂಟ್ಗಳೇನೋ ಮಾಡ್ತಾರೆ ಈ ಚೈನಾದಿಂದ ತಂದು, ಅದನ್ನೆಲ್ಲ 1,000 ಕೋಟಿ ಮಾಡ್ತಾರೆ, 1,000 ಕೋಟಿ ಡೆವಲಪ್ಮೆಂಟ್ ಮಾಡ್ತಾರೆ. ಇಲ್ಲೇನು ಕೊಟ್ಟವ್ರೆ? ಏನು ಕೊಟ್ಟಿಲ್ಲ, ಬೇರೆ ಮಾತಷ್ಟೇ. ನಾನೆಲ್ಲೋ ಜನರಲಾಗಿ ಮಾತಾಡ್ತಾ ಇದ್ದೀನಿ. ಬ್ಯಾಂಕ್ಗಳು, ವಿಜಯ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಮಂಗಳೂರು ಕಡೆಯವ್ರು ಬಂದು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ನಮ್ಮ ಸ್ಟೇಟಲ್ಲಿ. ಮರ್ಜ್ ಮಾಡಿದ್ರು ಇದು ಗುಜರಾತ್ಗೆ, ಇದು ಬರೋಡಾ ಬ್ಯಾಂಕು ಅದು ಇದು ಎಲ್ಲ ಮರ್ಜ್ ಮಾಡಿಬಿಟ್ಟು ಅಲ್ಲಿ ಸಾಲಗಳು ಕೊಡೋದಾ? ತಪ್ಪಲ್ವ ಮೇಡಮ್? ಅವೆಲ್ಲ ಮಾಡಬಾರ್ದು, ತಪ್ಪದು. ಇವ್ರು ಮಾಡೋದು ಒಂದು ಕಾನೂನು ಆದರೆ, ಆಮೇಲೆ ಇಲ್ಲಿ 5 ಬೇಡಿಕೆಗಳು ಕೊಟ್ಟರು ಸ್ಕೀಮ್ಗಳು ಬಡವ್ರಿಗೆ. ಈಗ ಅಲ್ಲಿ 1,50,000 ಕೋಟಿ ಈ ದೊಡ್ಡ ವಿಜಯ ಮಲ್ಯ ಅಂಥವ್ರಿಗೆ, ಅಂಬಾನಿಯವರು ಅಂಥವ್ರಿಗೆ ಸಾಲ ಮನ್ನಾ ಮಾಡ್ತಾರೆ. ಅಲ್ಲಿ ಇವ್ರಿಗೆ ಯಾಕೆ ರೈತರಿಗೆ ಇವ್ರಿಗೆಲ್ಲ ಮನ್ನಾ ಮಾಡೋದಿಲ್ಲ? ದೊಡ್ಡವ್ರು ಮಾತ್ರ ಮಾಡಿದ್ರೆ ದಿವಾಳಿ ಆಗಲ್ಲ ಸರ್ಕಾರ, ಇಲ್ಲಿ ಮಾತ್ರ ಮಾಡಿದ್ರೆ ದಿವಾಳಿ ಆಗೋಗ್ಬಿಡುತ್ತಾ? ಅವೆಲ್ಲ ತಪ್ಪು ಮೇಡಮ್, ಅವೆಲ್ಲ ಮಾಡಬಾರ್ದು. ಇವರು ಒಂದೇ ಒಂದು ಏನು ಇಟ್ಕೊಂಡಿರ್ತಾರೆ, ನಾವು ಹಿಂದೂ ಮುಸ್ಲಿಮ್ಸು ಹಿಂದೂ ಅದು ಇದು ಅಂದ್ಕೊಂಡೇ ಕಾಲ ಕಳೀತಾ ಇದ್ದಾರೆ. ಅರ್ಥ ಆಯ್ತರ? ಅವೆಲ್ಲ ಮಾಡಬಾರ್ದು, ತಪ್ಪದು. ಟ್ಯಾಕ್ಸ್ ಏನೇನು ಯಾರ್ಯಾರು ಕಟ್ತಾರೋ ಫಸ್ಟು ಲಿಸ್ಟ್ ತೊಗೊಂಬಂದು ಚಾನಲರೇ ನೋಡಿ ನೀವೇ ತೋರಿಸ್ಬೇಕಾಯ್ತೈತೆ. ನಮ್ಮನ್ನು ಕೇಳಿ ಪಬ್ಲಿಕ್ನೆಲ್ಲ ಸುಮ್ಮನೆ ಎಗನಿಸ್ಟ್ ಮಾಡಿ ನಮ್ಮನ್ನು ಹರಾಜಾಗ್ತಾ ಇರ್ತಾರೆ. ನಿಮ್ಗೇನಾದ್ರು ಸಿಕ್ಬಿಟ್ರೆ ಆದರೆ ತೋರಿಸಿ ನಮ್ಮನ್ನು ಇದು ಮಾಡಾಕ್ಬಿಡ್ತೀರಿ. ನೀವು ಮಾಡಲ್ಲ, ನಿಮ್ಮ ಥರ ಅವ್ರು ಮಾಡ್ತಾರೆ. ನಾನು ಜನರಲ್ಲಾಗಿ ಹೇಳ್ತಾ ಇರೋದು, ಏನೇ ಮಾಡಿದನು ಲೆಕ್ಕಾಚಾರವಾಗಿ ಈ ದೇಶದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದಾಗ ನಾವು ಏನಾನ ಸಾಧನೆ ಮಾಡೋದು ಅನ್ನೋದು ಒಂದು ಮನುಷ್ಯನಿಗೆ ಒಂದು ಇದಿರಬೇಕು, ಆತ್ಮೀಯತೆ ಇರಬೇಕು. ಬಟ್ ಏನೇನೋ ಮಾಡಿದ್ರೆ ಅದು ತಪ್ಪಲ್ಲ ಮೇಡಮ್. ನಾವು ಅವರೇ ಮಾಡಿದ್ರು ಇವರೇ ಮಾಡಿದ್ರು ಅನ್ನೋದು ತಪ್ಪು. ಅದೇ ಇವ್ರು ಏನೇನೋ ಮಾತಾಡಿದ್ರೂ ಕೂಡ ಯಾರೂ ಕೇಳೋದಿಲ್ಲ. ಇವರು DK ಸುರೇಶ್ ಅವ್ರು ಕೇಳಿರೋದೇನೆ ತಪ್ಪೇನಿಲ್ಲ, ನಿಜನೇ ಅದು. ದೇಶ ಹಿಂಗಣ್ಣೆ ಮಾಡೋದು ಅಂದರೆ ಅವ್ರು ಮಾಡ್ರಿ ಅಂದೆಲ್ಲ ಹೇಳ್ತಾ ಇರೋದು. ನೀವು ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಮಾಡ್ತಾ ಇದ್ರಲ್ಲ, ತಪ್ಪು ಇದು ಅಂತ ಕೇಳ್ತಾವ್ರೆ ಅಷ್ಟೇ. ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ. ಇವಾಗ ನಿನ್ನೆ ಇವರು ಹೇಳಿದ್ಮೇಲೆ, DK ಸುರೇಶ್ ಅವರು ಹೇಳಿದ್ಮೇಲೆ ಮೋದಿ ಇದಕ್ಕೆ ರಿಪ್ಲೈ ಮಾಡಿದ್ರೆ, ಅಂದರೆ ಎಷ್ಟು ದೇಶ ಅಂತ ಮಾಡ್ತೀರಾ? ನೇಪಾಳ, ಕಾಶ್ಮೀರ ಆಲ್ರೆಡಿ ಸಪ್ರೇಟ್ ಆಗಿದೆ. ಸೊ ಭಾರತದ ಇನ್ನೂ ಎಷ್ಟು ದೇಶ ಬದಲಾಯಿಸ್ತೀರಾ ಅಂತ ಮಾಡೋದೇನು ಬೇಡ ಮೇಡಮ್. ಹಂಗೆ ಇರಲಿ ಇರೋ ದೇಶ, ಹಂಗೆ ಇರಲಿ ಇಂಡಿಯಾ. ಇವರು ಎಲ್ಲ ರೀತಿಯೂ ಒಂದು ತಾಯಿ ಮಕ್ಕಳ ಥರ ನೋಡ್ಕೊಂಡ್ಲಿ. 2 ಹೆಂಡ್ತಿಗಳನ್ನ ಕಟ್ಕೊಂಡು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಮಾಡ್ತಾರೆ. ಅದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಆಶ್ಚರ್ಯ ಏನು, ಅವ್ರ ಇದೇ ಅಷ್ಟು. ಇದಕ್ಕೆ ಮೊದಲು ಭಾರತ್ ತುಕಡ ಅನ್ನೋರ್ಗೆ ಸಪೋರ್ಟ್ ಮಾಡಿದಂಥ ಮುಟ್ಟಾಳ್ರಿ ಇವರು ಅದಕ್ಕಿಂತ ಜಾಸ್ತಿ ಇವ್ರ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವ್ರಿಗೆ ಗೊತ್ತಿರೋದಷ್ಟೇ, ಇದನ್ನು ಸಪ್ರೇಟ್ ಮಾಡು, ಅದನ್ನು ಸಪ್ರೇಟ್ ಮಾಡು. ಇವರು ಯೋಗ್ಯತೆಯೇ ಅಷ್ಟು ಮೇಡಮ್. ಇವರು ಅದಕ್ಕಿಂತ ಮೇಲೆ ಇವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದು ಎರಡನೇದು, ಇವರು ಅಂಥ ಸ್ಟೇಟ್ಮೆಂಟ್ ಕೊಡೋದಕ್ಕೆ
ಇವರು ಇದು ಎಷ್ಟಿದೆ, ಇವರು ಅಲ್ಲಿ ಜೈಲಲ್ಲಿದ್ದು ಬಂದವರು. ಇನ್ನು ಇವ್ರ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳಿ? ಇದಕ್ಕಿಂತ ಮೇಲೆ ಇವ್ರಿಗೇನಾದರೂ ಗೊತ್ತಿದೆಯಾ ಹೋಗಲಿ? ಅದಕ್ಕಿಂತ ಹೆಚ್ಚಿಗೆ ಏನೂ ಗೊತ್ತಿರೋಲ್ಲ. ಇವ್ರಿಗೆ ಗೊತ್ತಿರೋದೇ ಅಷ್ಟು, ಅದಕ್ಕೆ ಅವ್ರು ಅದನ್ನೇ ಹೇಳ್ತಾರೆ. ಬಟ್ ಅಂದ್ರೆ ಅವ್ರು ಜೈಲಲ್ಲಿ ಇಟ್ಕೊಂಡಿರೋದು ಇದೆಲ್ಲ ನೋಡೋಕೆ ಹೋದ್ರೆ ನಮ್ಮ ಜನಗಳೇ ಹಿಡಿದಿದ್ರ ಅಂದ್ರೆ ಮೀನ್ಸ್ ಅವ್ರನ್ನ ತಗೊಂಡ್ ಬಂದು ಪಕ್ಷಕ್ಕೆ ನಿಲ್ಸಿರ್ತಲ್ವಾ, ಆ ಪಕ್ಷ ಅಂತ ನಿಂತ್ಕೊಂಡಾಗ ಜನಗಳು ಓಟ್ ಹಾಕ್ತಾರಲ್ವಾ, ಸೊ ಅವ್ರನ್ನ ಬೆಳೆಸೋದು ಜನಗಳು ತಪ್ಪಾಗುತ್ತಲ್ಲ. ಮೇಡಮ್, ಇವ್ರು ಜೈಲಿಂದ ರಿಲೀಸ್ ಆದ್ರೇನೆ ಅಷ್ಟು ಜನ ಪ್ರೊಸೆಷನಲ್ಲಿ ಕರ್ಕೊಂಬರ್ತಾರೆ. ಅವರು ಓಟ್ ಮಾಡಿದ್ರೆ ಇನ್ನು ಇವರು ಹೇಳಿದ್ನಲ್ಲ, ಇವರು ಇದೇ ಸ್ಟ್ಯಾಂಡರ್ಡೇ ಅಷ್ಟು. ಅದಕ್ಕಿಂತ ಹೆಚ್ಚಿಗೆ ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ನಮಗೆ ಬುದ್ಧಿ ಕಮ್ಮಿ. ಇವ್ರ ಹತ್ರ ಅಷ್ಟೇ ಇರೋದು, ಇವ್ರ ಹತ್ರ ಅಷ್ಟೇ ನೋಡ್ಬೋದು. ದೇಶ ಒಂದು ಮಾಡಬೇಕು, ದೇಶ ಒಟ್ಟಿಗೆ ಇರಬೇಕು ಅನ್ನೋ ಬುದ್ಧಿ ಇವ್ರಿಗೆ ಇಲ್ಲ. ಯಾವಾಗ ತಾನೇ ಇತ್ತು ಇವ್ರಿಗೆ? ಅಲ್ಲಿ ತುಕಡ, ಇಲ್ಲಿ ಇದು ಬೇರೆ ಅದು ಬೇರೆ, ಸೌತ್ ಬೇರೆ ನಾರ್ತ್ ಬೇರೆ, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಈಗ MP ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಸುಮ್ಮನೆ ಏನೋ ಒಂದು ಕಾಂಟ್ರವರ್ಸಿ ಮಾಡಬೇಕು ಅಂತ ಹೋದ್ರೆ ಈ ಥರ ಹೇಳಿಕೆಗಳು ಕೊಡ್ತಾರೆ ರಾಜಕೀಯದವರು. ಇದ್ರ ಬಗ್ಗೆ ನಿಮ್ಗೆ ಮೇಡಮ್, ಇವ್ರು ಯಾವಾಗ ತಾನೇ ಒಳ್ಳೆ ಹೇಳಿಕೆ ಕೊಟ್ಟಿದ್ದೀರ ಅಂತ ಕೇಳ್ತಾ ಇದ್ದಾರೆ. ಇವ್ರು ಯಾವಾಗಲೂ ಇದನ್ನೇ ಹೇಳೋದು. ಈಗ ನೀವು ಹೇಳಿದ್ದನ್ನೇ ಅವ್ರು ರಿಪೀಟ್ ಮಾಡೋದು. ನಾವು ಅಷ್ಟು ಮಾಡಿಬಿಡ್ತೀವಿ, ಈಗ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ ನ್ಯಾಯ ಜೋಡೋ ಯಾತ್ರೆ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಇದಕ್ಕೆ ಮೊದಲು ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದ್ರು. ಅವಾಗೇನು ಭಾರತ ತುಕಡ ಆಗ್ಬಿಟ್ಟಿತ್ತಾ? ಈಗೇನೋ ನ್ಯಾಯ ಜೋಡೋ ಮಾಡ್ತಿದ್ದಾರೆ. ಇವ್ರ ಕೈಯಲ್ಲೇ ನ್ಯಾಯ ಆಯ್ತಲ್ಲ. 370 ಮಾಡ್ಬೋದಾಯಿತು, ಮಾಡಲಿಲ್ಲ. ಬಾಬರ್ ಮಸೀದಿ ಮಾಡ್ಬೇಕಾಯ್ತು, ಮಾಡಲಿಲ್ಲ. ಇದಕ್ಕೆ ಮೊದಲು CWG ಇದಿತ್ತು, ಅದನ್ನು ಸರಿ ಮಾಡಲಿಲ್ಲ. ಅದಕ್ಕೆ ಮೇಲೆ ಈ ಡೆಲ್ಲಿಲಿ ಒಂದು ಅದೇ CWG, ಆಮೇಲೆ 2G ಹಗರಣ ಆಯಿತು. ಯಾವುದು ನ್ಯಾಯ ಮಾಡಿದ್ದಾರೆ ಹೇಳಿ? ಯಾವುದು ನ್ಯಾಯ ಮಾಡಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತೀನಿ, ಅದು AC ಕಾರಲ್ಲಿ ಹೋಗೋದು ಬರೋದು, ಇಷ್ಟೇ ಇವ್ರ ಕೆಲಸ. ತಿನ್ನೋದು, ಇನ್ನೇನು ಮಾಡಲ್ಲ. ಇವ್ರ ಕೈಯಲ್ಲೇ ಇತ್ತು, ಪ್ರತಿಯೊಂದು ಇವ್ರ ಕೈಯಲ್ಲೇ ಇತ್ತು. ಯಾಕೆ ಮಾಡಲಿಲ್ಲ? ಈಗ ಮೋದಿ ಮಾಡಿದ್ದಾನೆ, ಅದಕ್ಕೆ ಯಾಕೆ ಅಷ್ಟೊಂದು ಒಡ್ಡವ್ರು? ಈಗ ನ್ಯಾಯ ಜೋಡೋ ನ್ಯಾಯ ಎಲ್ಲ ಸುಳ್ಳು, ಎಲ್ಲ ಬೂಟಾಟಿಕೆ, ಎಲ್ಲ ಮೋಸ. ಸರ್, ಇವಾಗ ಮೋದಿ ಬಂದು ಇವರು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಏನಂತ, ನೇಪಾಳ ಮತ್ತೆ ಕಾಶ್ಮೀರ ಆಲ್ರೆಡಿ ಬೇರೆ ಇದು ಮಾಡಿಬಿಟ್ಟಿದ್ದಾರೆ ಭಾರತದಿಂದ. ಇದನ್ನ ಭಾರತ ಇನ್ನು ಇಷ್ಟು ದೇಶ ಮಾಡಬೇಕು ಅಂತ ರಿಪ್ಲೈ ಮಾಡಿದ್ದಾರೆ ಸಂಸತ್ತಲ್ಲಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮಾಡಬೇಕು ಮೇಡಮ್. ಈಗ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ಈಗ ನೋಡಿ, ಬಲೂಚಿಸ್ತಾನ್ ಅವರು ಭಾರತಕ್ಕೆ ಸೇರ್ಕೊಳ್ಳೋಕೆ ರೆಡಿ ಇದ್ದಾರೆ. ಮತ್ತು ಈ ಪಾಕಿಸ್ತಾನಿ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇವತ್ತಿಗೂ ನಮ್ಮದು 36 MLA ಸೀಟುಗಳು ಖಾಲಿ ಬಿದ್ದಿದೆ. ಅದನ್ನು ಯಾಕೆ ನಾವು ಮಾಡ್ಕೊಬಾರ್ದು? ಅವ್ರು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾರಿದ್ರೆ ಮಾಡಲಿ ಬಿಡ್ರಿ. ಯಾವುದೋ ಒಂದು ರೀತಿ ಮಾಡಿ ತಗೊಂಬರಲಿ. ತುಂಬ ಸಂತೋಷ, ಅವರಿಂದ ನಾವು ನಿಲ್ಲೋಣ, ತಪ್ಪೇನೇ ಇಲ್ಲ. ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ಹತ್ರ ಬಂತಲ್ಲ, ಏನೋ ಒಂದು ಸೃಷ್ಟಿ ಮಾಡಬೇಕು ರಾಜಕೀಯಕ್ಕೆ, ಏನೋ ಒಂದು ಗಲಾಟೆ ಎಬ್ಬಿಸ್ಬೇಕು, ಏನೋ ಒಂದು ಮಾಡ್ತಾರೆ. ಬಿಡಲಿ, ಅವ್ರೇನು ಸುಮ್ಮನೆ ಕೇಳ್ತಾ ಇಲ್ವಲ್ಲ, ಟ್ಯಾಕ್ಸ್ ತಾನೇ ಕೇಳ್ತಾರೆ. ನಮ್ಮ ಇವಾಗ ಹಳ್ಳಿ ಜನಗಳಿಗೂ ಪಾಪ ನಮ್ಮ ಇದು ಸಾಲ ಮನ್ನಾ ಮಾಡಿಲ್ಲ. ಇವಾಗ ದುಡ್ಡು ಬಂದಿದ್ರೆ ಸಾಲ ಮನ್ನಾ ಮಾಡಿರೋರು, ಅದು ಯಾರು ಕೇಳೋರು? ಇಲ್ಲಿ ಗಲಾಟೆ ಆದ್ರೂ ಪರವಾಗಿಲ್ಲ, ಅವ್ರಿಗೇನು ಅವರು ಬೇರೆ ಕಡೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅದು ಚೆನ್ನಾಗಿರುತ್ತೆ. ನಮ್ಮ ದುಡ್ಡು ಕೊಡಲಿ. ಅವ್ರು ಸುರೇಶ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಕರೆಕ್ಟಾಗಿಯೇ ಕೇಳಿದ್ದಾರೆ ಅಷ್ಟೇ. ನಿಮ್ಮ ಪ್ರಕಾರ ಇವ್ರು ಸರಿ ಅಂತ ಹೇಳ್ತಿದ್ರೆ ನೀವು? ಸುರೇಶ್ ಅವ್ರು ಕೇಳಿರೋ ತಪ್ಪೇನಿಲ್ಲ ರೀ. ಬೇರೆಯವ್ರು ಹೇಳ್ತಾರೆ ಆ ರಾಜಕೀಯಕ್ಕೋಸ್ಕರ ಬೇಕಂದರೆ ಮೋದಿ ಏನು ಹೇಳ್ತಾರೋ ಅದನ್ನೇ ಎಸ್ ಅಂದ್ಬಿಡ್ತಾರೆ. ಇಲ್ಲಿ ಕೇಳ್ಕೊಂಡು ಬನ್ನಿ, ಒಬ್ಬೊಬ್ರನ್ನ ಕೇಳಿ, ಮೋದಿ ಏನು ಹೇಳ್ತಾರೋ ಅದೇ. ಹಾಂ, ಅದೆಲ್ಲ ಬಿಡ್ಬೇಕ್ರಿ. ಇವ್ರು ಬಂದಮೇಲೆ ಜಾತಿ ಇದು ಎಲ್ಲ ಹೋಗಿರೋದು, ಮೋದಿ ಬಂದಮೇಲೆ ಇದೆಲ್ಲ ಆಗಿರೋದು. ಇಷ್ಟೊತ್ತು ಯಾವುದು ಇರಲಿಲ್ಲ. ಇವ್ರು ಬಂದಮೇಲೆ ಹಿಂದೂ ಧರ್ಮ ಮುಸ್ಲಿಮ್ಸ್ಗೆ ಕೊಡೋದು ಇದೇ ಮಾಡ್ತಾ ಇದ್ದಾರೆ ಇವರು. ಬಟ್ ಅದನ್ನ ಬೇರೆ ತರನೇ ಸಾಲ್ವ್ ಮಾಡ್ಕೋಬೋದಲ್ವಾ ಸರ್? ಬಟ್ ಅದು ದೇಶನೇ ಸಪರೇಟ್ ಮಾಡೋದು, ದೇಶ ಸಪ್ರೇಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್. ಸುರೇಶ್ ಅವರು ದೇಶದ ಸಪ್ರೇಟ್ ಮಾಡಿ ಅಂತ ಅವ್ರೇನು ಕೇಳಲಿಲ್ಲ. ಅವರು ನಮ್ಮ ದುಡ್ಡು ಇದು ಕೊಟ್ಟಿದ್ವಲ್ಲ, ನಾವು ಕೇಳ್ತಾ ಇದ್ವಿ. ನಮ್ಮ ದುಡ್ಡು ಯಾಕೆ ಕೊಡ್ತಾ ಇಲ್ಲ ಅವರು? ಕೊಡೋದಕ್ಕೇನು? ನಮ್ಮ ದುಡ್ಡು ಕೊಡೋಕೆ ಕೇಳಿ ಅವ್ರಿಗೆ ಅಷ್ಟೇ, ಬೇರೆ ಏನೇನಿಲ್ಲ. ಅವ್ರ ದುಡ್ಡು ಟ್ಯಾಕ್ಸ್ ಬಂದರೆ ಅವ್ರು ಖರ್ಚು ಮಾಡ್ಕೊಳ್ಳಿ. ನಮ್ಮ ಟ್ಯಾಕ್ಸ್ನ ನಮ್ಮ ಹಳ್ಳಿ ಜನ ಗಲಾಟೆ ಮಾಡ್ತಾವ್ರೆ. ನಮಗೆ ಸಾಲ ಮನ್ನಾ ಮಾಡಿ ಅಂತ ಮಾಡ್ಬೇಕು ತಾನೆ. ಇದಕ್ಕೆ ದುಡ್ಡು ಕೊಡೋಕೆ ಕೇಳಿ ಅವ್ರಿಗೆ, ನೀವು ತೋರಿಸಿ ಅವ್ರಿಗೆ. Beat Plus Karnataka.